ನಮಸ್ತೆ ರೈತ ಬಾಂಧವರೇ. ಈಗ ಮೆಕ್ಕೆಜೋಳನ MSPಯಲ್ಲಿ ಕೊಡಬೇಕು ಅಂದರೆ ಬೆಳೆ ಸಮೀಕ್ಷೆಯಲ್ಲಿ ಜೋಳ ಅಂತ ಆಗಿರಬೇಕು. ಸೊ ಅದು ಯಾವ ಥರ ಚೆಕ್ ಮಾಡೋದು ಅಂತೇಳಿ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವು ಮೊದಲು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಬೆಳೆ ದರ್ಶಕ್ 2526 ಅಂತೇಳಿ ಟೈಪ್ ಮಾಡಿ. ಸೊ ನಿಮಗೆ ಅಲ್ಲಿ ಬೆಳೆ ದರ್ಶಕ್ ಆ್ಯಪ್ ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ಅಲ್ಲಿ ನೀವು ವರ್ಷ ಸೆಲೆಕ್ಟ್ ಮಾಡಿ 2025-26, ಋತು ಮುಂಗಾರು ಮತ್ತು ಜಿಲ್ಲೆ, ಯಾವ ಜಿಲ್ಲೆ ನಿಮ್ಮದು ಆ ಜಿಲ್ಲೆ ಸೆಲೆಕ್ಟ್ ಮಾಡಿ. ಅದಾದಮೇಲೆ ತಾಲೂಕು ಸೆಲೆಕ್ಟ್ ಮಾಡಿ. ತಾಲೂಕು ಸೆಲೆಕ್ಟ್ ಆದಮೇಲೆ ಹೋಬಳಿ ಸೆಲೆಕ್ಟ್ ಮಾಡಿ. ಹೋಬಳಿ ಸೆಲೆಕ್ಟ್ ಆದಮೇಲೆ ಗ್ರಾಮ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸರ್ವೆ ನಂಬರ್ ಅಂತ ಇದೆಯಲ್ಲ, ಅಲ್ಲಿಗೆ ಸರ್ವೆ ನಂಬರ್ ಟೈಪ್ ಮಾಡಿಬಿಟ್ಟು ವಿವರ ಪಡೆಯಿರಿ ಅಂತ ಇದೆಯಲ್ಲ ಕೊಡಿ. ಆಮೇಲೆ ಸರ್ವೆ ನಂಬರಲ್ಲಿ ಅದೇನಿರುತ್ತೆ ಎಲ್ಲ ಚೆಕ್ ಮಾಡಿ. ನಿಮ್ಮ ಹೆಸರು, ಮಾಲೀಕರ ವಿವರ ಬರುತ್ತೆ. ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅಂತ ಹೇಳಿ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಸ್ನೇಹಿತರೆ ಅಲ್ಲಿ ವೀಕ್ಷಿಸಿ ಅಂತ ಬರುತ್ತೆ. ವೀಕ್ಷಿಸಿ, ನಿಮ್ಮದು ಜೋಳ ಅಂತ ಹೆಸರಿದೆ ನೋಡಿ, ಬೆಳೆ ಹೆಸರು ಅಷ್ಟೇ. ಅಲ್ಲಿ ಫೋಟೋನೂ ಇರುತ್ತೆ ನೋಡಿ. ಆ ಫೋಟೋ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಮದು ಫೋಟೋ ಸ್ಪಾಟಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಏನಿದೆ ಆ ಫೋಟೋ ಬರುತ್ತೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಇದು ಕಂಪಲ್ಸರಿ. ಇದು FID ಮುಖಾಂತರ ಖರೀದಿ ಆಗೋದ್ರಿಂದ ಬೆಳೆ ಸಮೀಕ್ಷೆ ಜೋಳ ಅಂತ ಆಗಿರಲೇಬೇಕು ರೈತ ಬಾಂಧವರೇ. ಧನ್ಯವಾದಗಳು.